Hi, very good evening once again. Welcome to my channel, whatever became. ಈಗಾಗಲೇ ಒಂದು ಸೋಷಿಯಲ್ ಸೈನ್ಸ್ ವಿಡಿಯೋನ ನೀವೆಲ್ಲ ನೋಡಿ ಕಲೀಲಿ ಅಂತ ಒಂದು ಮಾಡಲ್ ಪೇಪರ್ 2024-25ನ ಅಪ್ಲೋಡ್ ಮಾಡಿದ್ದೆ. ಈಗ ಮತ್ತೊಮ್ಮೆ ಅನುಕೂಲ ಆಗಿ ಇವತ್ತೆರಡು ಪೇಪರು, ನಾಳೆ 3 ಪೇಪರ್ ಓದಲಿ ಅಂತ, ಅಥವಾ 2-3 ಪೇಪರು ನಾಳೆ ಓದಲಿ ಅಂತ ಮತ್ತೊಂದು ಪೇಪರನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಊಟ ಮಾಡಿ ಮಲಗೋಕ್ಕೆ ಮುಂಚೆ ಈ ವಿಡಿಯೋನು ಕೂಡ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಇಡೀ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆಗಳಿದ್ದಾವೆ ಅಂತ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ ಆಗುತ್ತೆ. ಬನ್ನಿ, 2024 ಪರೀಕ್ಷೆ 3 ಥರ್ಡ್ ಎಕ್ಸಾಮಿನೇಷನ್ ಆಗಸ್ಟ್ 2024 ಆ ಪತ್ರಿಕೆಯನ್ನು ಒಮ್ಮೆ ನೋಡ್ಕೊಂಬರೋಣ. ಆ್ಯಸ್ ಯೂಶುವಲ್ ಫಸ್ಟ್ ಮೈನ್ಗೆ ಹೋಗೋಕ್ಕೆ ಮುಂಚೆ ಮತ್ತೊಮ್ಮೆ ಎಲ್ರೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇದು ನಿಮ್ಮೆಲ್ಲರ ಚಾನಲ್. ಮಕ್ಕಳಿಗೆ ಮತ್ತು ಕಲಿಯೋರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ನಿಮ್ಮೆಲ್ಲರ ಜೊತೆ ಇರಬೇಕು ಅಂತ ನಾನು ಏರ್ಪಡಿಸಿರ್ತಕ್ಕಂಥ ಒಂದು ಚಾನಲ್ ವಾಟ್ ಎವರ್ ಬಿಕೇಮ್. ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಯಾರು ಕಾಮೆಂಟ್ ಲೈಕ್ ಶೇರ್ ಮಾಡಿಲ್ಲ, ಎಲ್ಲರೂ ಮಾಡಿರಿ ಅಂತ ಹೇಳ್ತಾ ನಾವೀಗ ಫಸ್ಟ್ ಮೈನ್ ವೆರಿ ಈಸಿ ಇಂಟ್ರೆಸ್ಟಿಂಗ್ 8 marks MCQ. Number 1, the act that made provision to diarchy at the center is Regulation Act of 1773, Indian Council Act of 1909, the Government of India Act of 1919, the Government of India Act of 1935. Choose the best answer. ಯಾವುದು? provision to diarchy at the center. The one which is odd among the following is Axis, Triple Alliance, Triple Entente, Brown Shirts. ನಿಮಗೆ ಗೊತ್ತು, ಬ್ರೌನ್ ಶರ್ಟ್ಸ್ ಅಂತಕ್ಕಂಥದ್ದು ಒನ್ ಆಫ್ ದಿ ಆರ್ಮೀಸ್. ಸೊ ನಂಬರ್ 3, the headquarters of UN was located at Paris, Washington DC, New York, Rome. The objective of establishing self-help group SHG is urban development, women empowerment, industrialization, encouraging ಫಾರಿನ್ ಟ್ರೇಡ್. SHG ಅಂತಲೂ ಸೆಲ್ಫ್ ಹೆಲ್ಪ್ ಗ್ರೂಪ್ ನಿಮಗೆ ವುಮೆನ್ ಡೆವಲಪ್ಮೆಂಟ್, ಎಂಪವರ್ಮೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ಪೆನ್ನು ಪೇಪರ್ ಅಥವಾ ಪುಸ್ತಕ ತಗೊಂಡು ಬರ್ಕೊಳ್ತಾ ಹೋಗಿ. ನಾನು ಮಾತಾಡೋದ್ರೊಳಗಡೆ ಮತ್ತೆ ಆನ್ಸರ್ ಮಾಡೋಕ್ಕೆ ಹೋಗಿ ಅಥವಾ ಆನ್ಸರ್ ಹುಡುಕೊಳ್ಳಿ. ದ ಹೈಯೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಇಂಡಿಯಾ ಈಸ್ ಬಾಕ್ರಾ ನಂಗಲ್ ಪ್ರಾಜೆಕ್ಟ್, ಕೋಸಿ ಪ್ರಾಜೆಕ್ಟ್, ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್, ತುಂಗಭದ್ರಾ project. The highest multi-purpose river valley project. Question number 6. The export of volume of mica from India is reducing because mica mines are getting exhausted. China is highly producing mica. The availability of substitute for mica, price of mica is increasing. ಎಲ್ಲ ಸಿಮಿಲರ್ ಆನ್ಸರ್ಸ್ ಇದೆ. ನೀವು ಕರೆಕ್ಟಾಗಿ ಯೋಚನೆ ಮಾಡಿದರೆ ವೈ ದ ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ ಇಸ್ ರೆಡ್ಯೂಸಿಂಗ್. ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಈಸ್ ವರ್ಗೀಸ್ ಕುರಿಯನ್, ಡಾಕ್ಟರ್ ನಾರ್ಮನ್ ಬೋರ್ಲಾಗ್, ಹಾಜಿ ಕಾಲಿಮುಲ್ಲಾ ಖಾನ್, ಡಾಕ್ಟರ್ MS ಸ್ವಾಮಿನಾಥನ್. ಸೊ ನಿಮಗೆ ಗೊತ್ತು, ಆಪರೇಷನ್ ಫ್ಲಡ್, ಗ್ರೀನ್ ರೆವಲ್ಯೂಷನ್ ಇವೆಲ್ಲನೂ. Next, number 8 and last MCQ. Girish has complained to the State Consumer Commission for being cheated for a purchase. The value of his claim should be. This is called application question. ಡೈರೆಕ್ಟಾಗಿ ಅವನು ಡಿಸ್ಟ್ರಿಕ್ಟ್ ಫೋರಮ್ಗೆ ಹೋಗ್ತಾನೆ, ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ಗೆ ಹೋಗ್ತಾನೆ ಅಂತ ಮಾತಾಡಿದರೆ ನೀವು ಬರೆದ್ಬಿಡ್ತಿದ್ರಿ. ಅವನು ಕೇಳಿರೋದು ಹೋಗ್ತಾನೆ ಎಷ್ಟು ವ್ಯಾಲ್ಯೂ ಕ್ಲೈಮ್ ಮಾಡಲಿಕ್ಕೆ. ಮೋರ್ ದ್ಯಾನ್ 1 crore, ಬಿಟ್ವೀನ್ 20 lakhs to 1 crore, ಲೆಸ್ ದ್ಯಾನ್ 10 lakhs, ಬಿಟ್ವೀನ್ 10 lakhs to
20 lakhs. ನಿಮಗೆ ಕನ್ಸ್ಯೂಮರ್ ಫೋನ್ಸ್ ಎಲ್ಲ ಲೆವೆಲ್ಸಲ್ಲಿದ್ದಾವೆ. ಯಾವ ಕನ್ಸ್ಯೂಮರ್ ಫೋರ್ಗೆ ಏನು ಲಿಮಿಟ್, ಪರ್ಚೇಸ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ದಿ ಕಮೋಡಿಟಿ, ಅದನ್ನು ನೆನಪಲ್ಲಿ ಇಟ್ಕೊಂಡು ಯು ಕ್ಯಾನ್ ಆನ್ಸರ್. ದೀಸ್ ಆರ್ ದ 8 MCQ ಕ್ವೆಶನ್ಸ್. Examination 3 last year. Answer the following questions in a sentence each. 8 ones are 8. Which treaty was signed at the end of the first Anglo-Maratha War? After the end of first Anglo-Maratha War, what treaty was signed? Why was the commission under the chairmanship of Fazl Ali formed in 1953? Fazl Ali Khan. What was the commission? Why was it formed? Question number 11. What is meant by disarmament? Nishastrikarna. Why was the Silent Valley movement launched? Why was the Right to Education Act of 2009 implemented? RT 2009. What is the use of intensive farming? Subsistensive, intensive. What is the duration of financial year in India? Duration of financial year in India. Entrepreneurship is an adventurous activity. How? 1 markige. Why? How it is adventurous activity? Entrepreneurship. Answer the following questions in 2 to 4 sentences or points. Once again, I remind you, if you can write in point form, then it's also okay. If you can write in sentence, that's also okay. So these are 2 marks questions. 8 to the 16 already. 8 ones are 8 MCQ. 8 ones are 8 1 MQ. 16 ಈಗ ಒಂದು 16 ಮಾರ್ಕ್ಸ್ಗೆ ನೋಡೋಣ. ಪಾಸಿಂಗ್ ಪ್ಯಾಕೇಜ್ನವರು 1 MQ 2 MQ ಚೆನ್ನಾಗಿ ಓದ್ಕೊಳ್ಳಿ. ಪ್ಯಾರಾಗ್ರಾಫ್ ಓದ್ಕೊಂಡ್ರೆ ಒಂದು ಸ್ಪ್ಲಿಟ್ ಮಾಡಿ 3-4 ಮಾರ್ಕ್ಸ್ಗೂ ಕಲಿಯೋ ಸಾಧ್ಯತೆ ಇದೆ. List out the measures taken by India to check terrorism. Number 1, India ಟೆರರಿಸಮ್ ಚೆಕ್ ಮಾಡೋಕ್ಕೆ ತೆಗೆದುಕೊಳ್ತಿರ್ತಕ್ಕಂಥ ಕ್ರಮಗಳು. ನೆಕ್ಸ್ಟ್, ಇದಕ್ಕೆ ಚಾಯ್ಸ್ ಕ್ವಶನ್. ನೇಮ್ ದಿ ಪರ್ಮನೆಂಟ್ ಮೆಂಬರ್ ನೇಷನ್ಸ್ ಆಫ್ UN ಸೆಕ್ಯೂರಿಟಿ ಕೌನ್ಸಿಲ್. GK ಇದ್ದಾಗೆ ಪರ್ಮನೆಂಟ್ ಮೆಂಬರ್ಸ್ ಇವರೇ ಅಂತಿದ್ದಾರೆ. ಇಂಥ ನೇಷನ್ಸ್ ಅಂತಾನೆ ಇದೆ. ಯಾವ್ಯಾವ ನೇಷನ್ಸ್ ಹೆಸರು ಬರೀ. UN Security Council permanent members. How can we solve the problem of unemployment? Or how can we eradicate the evil of dowry apart from legal measures? Legal measures ಅಲ್ಲದೆ, ಕಾನೂನಾತ್ಮಕವಾಗಿ ಅಲ್ಲದೆ ಯಾವ ರೀತಿ ವರದಕ್ಷಿಣೆ ಅನಿಷ್ಟವನ್ನು ತೊಲಗಿಸಬಹುದು? How was the policy of subsidiary alliance helpful for the British to extend their empire? ಅವ್ರು ಮಾಡಿದ್ದೆಲ್ಲ ಅದಕ್ಕೇನೆ. ಅದರಲ್ಲಿ ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ. ಸೊ ವಿಚ್ ವರ್ ದಿ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್? ವೆರಿ ಲೆಂತಿ ಡಿಸ್ಕಷನ್, ಟೆಕ್ಸ್ಟ್ ಬುಕ್ಕಲ್ಲಿದೆ, ಗೋ ಥ್ರೂ. ಎಸ್. ವಿಚ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದಿ ಕ್ಲೈಮೇಟ್ ಆಫ್ ಇಂಡಿಯಾ? ಕ್ಲೈಮೇಟ್. ಹೌ ನಾಟ್, ಅವು ಅದರಲ್ಲಿಲ್ಲ. ಸಾಯಿಲ್ ಎರೋಷನ್ ಅಡ್ವರ್ಸ್ಲಿ ಅಫೆಕ್ಟ್ಸ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಹೌ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಸಾಯಿಲ್ ಎರೋಷನ್ನಿಂದ ಹೇಗೆ ಬಾಧಿತವಾಗಿದೆ? ಹೇಗೆ? ಹೌ ಎಕ್ಸ್ಪ್ಲೈನ್ ದಿ ಆಬ್ಜೆಕ್ಟಿವ್ಸ್ ಆಫ್ 5-year plans. ನೋಡಿ, ಇದು 2ನೇ ಪತ್ರಿಕೆ ಓದ್ತಿದ್ದೀನಿ. ಆಗಲೇ ಪಾರ್ಟ್ 1ನಲ್ಲಿ ಓದಿರೋ 1ನೇ ಪತ್ರಿಕೆ, ಈ 2ನೇ ಪತ್ರಿಕೆ ಸರಿಯಾಗಿ ಓದ್ಕೊಳ್ಳಿ. ಇದು ಮತ್ತೆ ರಿಪೀಟ್ ಮಾಡ್ತೀನಿ. 2024 ಆಗಸ್ಟ್ ಎಕ್ಸಾಮ್ 3rd. ನಿಮಗೂ ಇನ್ನೂ 2 ಎಕ್ಸಾಮ್ಸ್ ಇರುತ್ತೆ. ಹಂಗಂತ ನೋ, ಯು ಗೋ ಥ್ರೂ ದಿಸ್ ಓನ್ಲಿ. ಟ್ರೈ ಟು ಬಿ. ಎಸ್. ವಿಚ್ ಆರ್ ದಿ ಅಬ್ಜೆಕ್ಟಿವ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ಎಂಟರ್ಪ್ರಿನರ್ ಪ್ರಮೋಷನಲ್ ಆರ್ಗನೈಜೇಷನ್ಸ್? ಅಬ್ಜೆಕ್ಟಿವ್ಸ್ ಆಫ್ ಎಂಟರ್ಪ್ರಿನರ್ ಪ್ರಮೋಷನಲ್ ಆರ್ಗನೈಜೇಷನ್ಸ್. ಅಲ್ಲಿಗೆ 3rd ಮೇನ್ 2 ಮಾರ್ಕ್ಸ್ ಮುಗೀತು. 8 + 8 + 16 = 32, more than passing. So answer the following questions in 6 to 6 sentences or points. 9 3s are 27. 9 questions. 27 scoring people. Look at this. These 27 should be your catch points. 3 marks questions. ಎಲ್ಲ ಆನ್ಸರ್ ಮಾಡಿ, ಸ್ಕೋರಿಂಗ್ ಆಗುತ್ತೆ. ಕ್ವೆಶನ್ ನಂಬರ್ 25 ಗೊತ್ತಿರಲಿ. ಎಲ್ಲ ಪತ್ರಿಕೆಗಳಲ್ಲೂ
ಆಲ್ ದಿ 6 ಸಬ್ಜೆಕ್ಟ್ಸಲ್ಲಿ ಕ್ವಶನ್ ನಂಬರ್ ಕಂಟಿನ್ಯೂಟಿ ಇರುತ್ತೆ. ಸೀರಿಯಲ್ ನಂಬರ್ ಅಥವಾ ಮೇನ್ ನಂಬರ್ ರೋಮನ್ ಚೇಂಜ್ ಇರುತ್ತೆ. ಸೀರಿಯಲ್ ನಂಬರ್ ಆಫ್ ದಿ ಕ್ವಶನ್ಸ್ ಆರ್ ಆಲ್ವೇಸ್ ಕಂಟಿನ್ಯೂಸ್. ಅದನ್ನು ಮರಿಬೇಡಿ. ಸೊ 25 ಕ್ವಶನ್ ನಂಬರ್, ಮೇಕ್ ಎ ಲಿಸ್ಟ್ ಆಫ್ ದಿ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಯ ಒಡೆಯರ್. ನಿಮಗೆ ಕೃಷ್ಣರಾಜ ಒಡೆಯರ್ 4th ಕೇಳ್ತಿದ್ರು, ಇಲ್ಲಿ ಚಿಕ್ಕದೇವರಾಯ ಒಡೆಯರ್. ಆರ್ ವಿಚ್ ಆರ್ ದಿ ರಿಫಾರ್ಮ್ಸ್ ಅಡ್ವೊಕೇಟೆಡ್ ಬೈ ಡಾಕ್ಟರ್ ಅನ್ನಿ ಬೆಸೆಂಟ್ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಆರ್ explain the factors influencing the localization of industries. 27. Rural development is essential for the empowerment of India. Why? ರೂರಲ್ ಡೆವಲಪ್ಮೆಂಟ್ ಆದರೆ ಮಾತ್ರನೇ ಭಾರತ ಸಬಲೀಕರಣ ಸಾಧ್ಯ. ಹೇಗೆ? ಆರ್ ಪಬ್ಲಿಕ್ ಫೈನಾನ್ಸ್ ಈಸ್ ಆನ್ ಇಂಪಾರ್ಟೆಂಟ್ ಟೂಲ್ ಟು ಎಸ್ಟಾಬ್ಲಿಷ್ ಫೈನಾನ್ಷಿಯಲ್ stability. How? Public finance is an important tool to establish financial stability. How? ಆರ್ಥಿಕ ಸ್ಥಿರತೆ ಬರಬೇಕು ಅಂದರೆ ಸಾರ್ವಜನಿಕ ಹಣಕಾಸು ಒಂದು ಪ್ರಮುಖ ಅಸ್ತ್ರ. ಹೇಗೆ? 28. Bank operations are very essential in everyone's life. ಯಾಕಾಗಬಾರ್ದು? Bank operations. Why? Justify. Or the Consumer Protection Act of 1986 safeguards the consumers. How? Consumers Protection Act of 1986. Explain how. Martanda Varma ಬಂದ್ರು ನೋಡಿ. ಮಾರ್ತಾಂಡ ವರ್ಮ ಆರ್ಗನೈಸ್ಡ್ ದಿ ಸ್ಟ್ರಗಲ್ ಅಗೇನೆಸ್ಟ್ ದಿ ಡಚ್ ಪವರ್. ಮಾರ್ತಾಂಡ ವರ್ಮ ಓದ್ಕೊಳ್ಳಿ. What were the changes brought in social and political structures by the Second World War? Explain India's relationship with ಇಲ್ಲಿ ರಷ್ಯಾ. ಚೈನಾ ಕೇಳ್ತಾನ, ಪಾಕಿಸ್ತಾನ ಕೇಳ್ತಾನ, US ಕೇಳ್ತಾನ ನೋಡಿ. ಇಲ್ಲಿ ರಷ್ಯಾ. Which are the constitutional and legal measures undertaken to eradicate untouchability? Question number 33. A severe depression was caused yesterday night in Bay of Bengal. ಅಪ್ಲಿಕೇಶನ್ ಅಂತಿರಲ್ರಿ, ಭಾಳ ಜನ ಎದುರು ಬಿಡ್ತೀರಿ. ಅಪ್ಲಿಕೇಶನ್ ಅನ್ವಯಿಕ ಪ್ರಶ್ನೆಗಳು ಯಾವುದೂ ಅಲ್ಲ, ಅದೊಂದು ಸ್ವಲ್ಪ ಬೇರೆ ಥರ ಕೇಳೋದು ಇರೋದನ್ನೇ, ಬುಕ್ಕಲ್ಲಿರೋದನ್ನೇ. ಎ ಸಿವಿಯರ್ ಡಿಪ್ರೆಷನ್ ವಾಸ್ caused yesterday night in Bay of Bengal. What precautionary measures should be taken by Tamil Nadu government? Bay of Bengal towards right ಅಲ್ವಾ? ಅರೇಬಿಯನ್ ಓಷನ್ towards left. ಓಕೆ, ಇಂಡಿಯನ್ ಓಷನ್ towards south. ನೋಡಿ, ಡಿಪ್ರೆಷನ್ ಸ್ಟಾರ್ಟ್ ಆಗಿದೆ. ತಮಿಳುನಾಡಿನವರು ಏನು ಕ್ರಮಗಳನ್ನು ಕೈಗೊಳ್ಳಬೇಕು? ಆಗೋಯ್ತು. 9 3s are 27. 32 plus 27 ಎಷ್ಟಾಯಿತು? 28 ಅಂದ್ಕೊಳ್ಳಿ, ಆಲ್ಮೋಸ್ಟ್. ಸೊ 32 plus 8, 40 plus 20, 60, 1 less 59. ಹಾಗಾದರೆ ಇನ್ನು 31 ಮಾರ್ಕ್ಸ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. 4 4s are 16. ಎಷ್ಟಿರ್ಬೇಕು ಪಾಯಿಂಟ್ಸ್? 8 ಸೆಂಟೆನ್ಸಸ್. 1 ಪೇಜ್ ಬರೀರಿ. ಮುಕ್ಕಾಲು ಪೇಜು ಅರ್ಧ ಪೇಜ್ಗೆ ಏನು ಗಿದ್ಗಾಣಿ ಮಾಡಬೇಡಿ, ಬರೀರಿ. ಪಾಯಿಂಟ್ಸ್ ಇರುತ್ತೆ, ಚೆನ್ನಾಗಿ ಬರೀರಿ, ಬಿಡಿಬಿಡಿಯಾಗಿ. ಬರವಣಿಗೆ ಭಾಳ ಮುಖ್ಯ. ಅಂದವಾದ ಬರವಣಿಗೆ, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ವಿಲ್ ಅಟ್ರಾಕ್ಟ್, ಇಂಪ್ರೆಸ್ ದ ವ್ಯಾಲ್ಯೂಯೇಟರ್. ಸೋಷಿಯಲ್ ಸೈನ್ಸ್ ಲೈಕ್ ಎ ಲ್ಯಾಂಗ್ವೇಜ್, ಯು ಹ್ಯಾವ್ ಟು ರೈಟ್ ದ ಪಾಯಿಂಟ್ಸ್ ಇನ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಎಸ್, ಅಬೌಟ್ 8 ಸೆಂಟೆನ್ಸಸ್ ಅಂತಾನೆ, 10 12 ಬರಿಬೇಡ್ರಿ ಅಂತ ಹೇಳಲ್ಲ, ಬರೀರಿ. 4 4s are 16. Explain the reforms brought in the police system during the British period. Yes, police system. Or explain the reasons for the failure of the first war of Indian independence. ಎಷ್ಟು ಸರಿ ಕೇಳಿಲ್ಲ? ರೀಸನ್ಸು, ಕಾಸಸ್ಸು, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ಮ್ಯೂಟಿನಿ. Bal Gangadhar Tilak played a crucial role in inspiring national movement among Indians.
BG Tilak, BGT, role in inspiring nationalistic movement, ರಾಷ್ಟ್ರೀಯ ಚಳುವಳಿ ಆಂದೋಲನ ಇವರೇ ಕಾರಣಕರ್ತರು. ಹೇಗೆ ಇನ್ಫ್ಲುಯೆನ್ಸ್ ಆಗಿದ್ದು. ಜಸ್ಟಿಫೈ ದ ಸ್ಟ್ಯಾಟಸ್ ಆಫ್ ವುಮೆನ್ ಈಸ್ ಇಂಪ್ರೂವಿಂಗ್ ಇನ್ ರೀಸೆಂಟ್ ಡೇಸ್. ಯಾಕಿಲ್ಲ, ಎಲ್ಲ ರಂಗದಲ್ಲೂ ಮಹಿಳೆಯರ ಸ್ಥಾನಮಾನ ಹೆಚ್ಚಾಗಿದೆ, ಅಭಿವೃದ್ಧಿ ಆಗ್ತಾ ಇದೆ ಎಲ್ಲ ಕಡೆ. ಅವರ ಸ್ಥಾನಮಾನ, ಅವರ ಆರ್ಥಿಕ ಸ್ಥಿರತೆ ಇತ್ತೀಚಿನ ದಿನಗಳಲ್ಲಿ. ಹೇಗೆ ಜಸ್ಟಿಫೈ, ಹೌ ಕ್ಯಾನ್ ವಿ ಕನ್ಸರ್ವ್ ಫಾರೆಸ್ಟ್ಸ್ ಕೊಡ್ತಾರೆ. ಲಾಸ್ಟ್ ಕ್ವಶನ್, 6th May 38th ಕ್ವಶನ್ 5. ಅಲ್ಲಿಗೆ ಅದೆಲ್ಲ ಸೇರಿ 75 ಆಗಿತ್ತು. ಇಲ್ಲಿ 5 ಮಾರ್ಕ್ಸ್ಗೆ 5 ಪ್ಲೇಸಸ್ ಯು ಹ್ಯಾವ್ ಟು ಮಾರ್ಕ್ ಡೌನ್. ಬಟ್ ಈ ಸರಿ ನಿಮಗೆ ಗೊತ್ತು, ಮ್ಯಾಪ್ ವಿಲ್ ಬಿ ಪ್ರೊವೈಡೆಡ್ ಬೈ ದೆಮ್. ಯು ನೀಡ್ ನಾಟ್ ಟು ರೈಟ್ ದ ಮ್ಯಾಪ್ ಆಫ್ ಇಂಡಿಯಾ. ಅವರೇ ಕೊಟ್ಟಿರ್ತಾರೆ. ಆ ಮ್ಯಾಪ್ನಲ್ಲಿ ನೀವು ಕೊಟ್ಟಿರುವ 8 ಭಾಗಗಳಲ್ಲಿ 5 ಭಾಗ ಗುರುತಿಸ್ಬೇಕು. ಓಲ್ಡ್ ಸ್ಕೀಮಲ್ಲಿ ಮ್ಯಾಪ್ ನಾವೇ ಬರೀಬೇಕಿತ್ತು. ಟ್ರಾಪಿಕ್ ಆಫ್ ಕ್ಯಾನ್ಸರ್, ಹಿರಾಕುಡ್ ಪ್ರಾಜೆಕ್ಟ್, ಗೇಟ್ವೇ ಆಫ್ ಇಂಡಿಯಾ, ಕೋಲಾರ್. ಇಲ್ಲಿ ಇನ್ನೊಂದು ಮಾತು, ಮ್ಯಾಪ್ ವಿಚಾರದಲ್ಲಿ ನುರಿತ ಶಿಕ್ಷಕರು ಹೇಳ್ತಿದ್ರು, 80 ಪ್ಲೇಸಸ್ ಅಥವಾ 80 ಮಾರ್ಕಿಂಗ್ ನೀವು ರೆಡಿ ಆದರೆ ಸಾಕು. ಒಂದು 50ರಿಂದ 80 ಪ್ಲೇಸಸ್ ಅಥವಾ ಡ್ಯಾಮ್ಸ್ ಅಥವಾ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್, ಪೋರ್ಟ್ಸ್ ನೀವು ರೆಡಿ ಆಗಿಬಿಟ್ರೆ ಖಂಡಿತ 5 ಬರಿಬೋದು. ತುಂಬ ಸುಲಭವಾಗಿರುತ್ತೆ. ಇದು ಇವತ್ತಿನ 2ನೇ ಪೇಪರ್ ಪಾರ್ಟ್ 2. ಮತ್ತು ರಾತ್ರಿ ಓದಿ 11:30ವರೆಗೂ ಓದಿ ಮಲಗಿ. ನಾಳೆ ಗ್ಯಾಪ್ ಇದೆ. ಮತ್ತು ಸಾಧ್ಯವಾದರೆ ಸ್ಕೂಲ್ ಅಥವಾ ನಿಮ್ಮ ಟೀಚರ್ ಜೊತೆ ಹೋಗಿ ಓದಿ. ಮನೇಲಿ ಮಾತ್ರ ಸುಮ್ಮನೆ ಹರಾಕಿರಿ ಮಾಡ್ಕೊಂಡು ಕಾಲ ಕಳಿಬೇಡಿ ಅಂತ ಹೇಳ್ತಾ ಮುಗಿಸೋಕೆ ಮುಂಚೆ ಮತ್ತೊಮ್ಮೆ ಇದು ನಿಮ್ಮೆಲ್ಲರ BKM ರವರ ಚಾನಲ್ ಫಾರ್ ಎಜುಕೇಷನ್ ಫ್ರಮ್ KG to PG ಕಮಿಂಗ್ ಡೇಸ್. ವೆಯ್ಟ್, ವಾಟ್ ವಿಲ್ ಬಿ ದಿಸ್ ಚಾನಲ್. ಎಲ್ರಿಗೂ ಎಲ್ಲನೂ ಕಲಿಬೇಕು. ಆಸಕ್ತಿಯಿಂದ ಮೊಬೈಲ್ ಬಳಕೆನ ಸದ್ಬಳಕೆಯಾಗಿ ತೋರಿಸ್ಬೇಕು ಅಂತ ಈ ಚಾನಲ್ ನಿಮ್ಮ ಜೊತೆ ಇದೆ. ಮತ್ತೆ SSLC ಎಕ್ಸಾಮ್ ಮುಗೀಲಿ ಅಂತ ನಾವು ಕಾಯೋಣ. ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್. ಮುಗಿಸೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಕಾಮೆಂಟ್ ಏನಾದರೂ ಇದ್ದರೆ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಯುವರ್ಸ್ BKM.